ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ತಾಳಿ ಮೇಲಷ್ಟೇ ಅಲ್ಲ, ತಾಳಿ ಜೊತೆ ಸೇರಿರೋ ಪ್ರೀತಿ ಮಮಕಾರ ಎಲ್ಲ ವಿಧದಲ್ಲೂ ಇರಬೇಕು ಅಂತ ನಿನ್ನ ಭಕ್ತಳಿಗೆ ಹೇಳು ತಾಯಿ. ಆ ತಾಳಿ ಕ್ಷೇಮಕ್ಕೋಸ್ಕರನೇ ಈ ವ್ರತನೆಲ್ಲ ಮಾಡ್ತಿರೋದು ಅಂತ ದೊಡ್ಡತ್ತೆಗೆ ಹೇಳು ತಾಯಿ. ಏನ್ ದೊಡ್ಡಮ್ಮ, ಬೆಳಗ್ಗೆನೆ ಜಗಳ ಶುರು ಮಾಡ್ಕೋತಾ ಇದ್ದೀರಾ? ಜಗಳ ಏನಿಲ್ಲ ರೀ, ವ್ರತದಲ್ಲಿ ಯಾವ ಅಡ್ಡಿನೂ ಬರ್ದೇ ಇರೋ ಹಾಗೆ ದೊಡ್ಡತ್ತೆ ನನ್ಗೆ ಸಲಹೆ ವಿಧಾನ ಎಲ್ಲ ಹೇಳ್ತಾ ಇದ್ರು. ನಾನು ಕೇಳಿಸ್ಕೊತಾ ಇದ್ದೆ. ಕೇಳಿದ್ರೆ ಸಾಕಾಗಲ್ಲ, ಪಾಲಿಸ್ಲೂಬೇಕು, ಆಗ್ಲೇ ಫಲ ಸಿಗೋದು. ಸುಮಂಗಲಿಯಾಗಿ ಗಂಡನ ಕ್ಷೇಮಕ್ಕೋಸ್ಕರ ಮಾಡ್ತಿರೋ ವ್ರತ ಅಲ್ವಾ? ಅದರ ಜೊತೆಗೆ ಗಂಡನ ಮೇಲೆ ಅಭಿಮಾನ ಪ್ರೀತಿ ಎಲ್ಲ ಇರ್ಬೇಕು. ಕುಟುಂಬನ ಮುಂದೆ ನಡ್ಸ್ಕೊಂಡು ಹೋಗೋಕೆ ವಾರಸ್ದಾರನ್ನ ಕೊಡ್ಬೇಕಾಗಿರೋ ಜವಾಬ್ದಾರಿನೂ ನಿಂದೆ ಅಲ್ವಾ ಮುದ್ದಿನ ಸೊಸೆ? ದೊಡ್ಡಮ್ಮ, ವ್ರತ ಪೂರ್ತಿ ಆದ್ಮೇಲೆ ರಾಧಿಕಾ ನಿನ್ನ ಆಸೆ ನೆರವೇರಿಸ್ತಾಳ್ ಬಿಡು. ಹಾಗಿದ್ರೆ ಒಳ್ಳೇದೆ. ಇನ್ಯಾಕ್ ತಡ, ಪೂಜೆ ಶುರು ಮಾಡು. ಅವ್ರಿಗೆ ಕಂಕಣ ಕಟ್ಟಿ ಪೂಜೆ ಶುರು ಮಾಡ್ತೀನಿ. ನಾನು ಕಟ್ಕೊಂಡಿದ್ದೀನಿ ಕಂಕಣ. ಒಳ್ಳೇದೇ ಅಲ್ವಾ? ಒಳ್ಳೇದೇ. ಅಮ್ಮನವರಿಗೆ ಮನಸ್ಫೂರ್ತಿಯಾಗಿ ನಿಮ್ ಮನ್ಸಲ್ಲಿರೋ ಆಸೆನ ಬೇಡ್ಕೊಂಡು ನಮಸ್ಕಾರ ಮಾಡಿ. ಕಂದ, ಸರಿಯಾಗಿ ಬೇಡ್ಕೋಬೇಕು, ಏನ್ ಗೊತ್ತಾಯ್ತಾ? ಈ ಸಲ ಅಮ್ಮನವರು ನನ್ನ ಆಸೆ ಯಾಕೆ ತೀರ್ಸಲ್ಲ ಅಂತ ನಾನು ನೋಡ್ತೀನಿ. ಕಣ್ಣಲ್ ಪ್ರೀತಿ ತೋರ್ಸೋದ್ರಿಂದ ಮಗು ಹುಟ್ಟಲ್ವೇ ಹುಚ್ಚಿ? ಏನ್ ದೊಡ್ಡಮ್ಮ ನೀನು ಹಾಗೆಲ್ಲ ಮಾತಾಡಿದ್ರೆ ಒಂಥರ ಅನ್ಸುತ್ತೆ. ಅಯ್ಯೋ, ನಾನ್ ಮಾತಾಡ್ದೆ ಇನ್ಯಾರೋ ಮಾತಾಡ್ತಾರೆ. ಹಾ, ಮೊಮ್ಮಗುನ ಎತ್ತ ಆಡಿಸ್ಬೇಕು ಅನ್ನೋ ಆಸೆ ನನಗಿರಲ್ವೇನೋ? ಅಲ್ಲ, ನಾನು ಹೇಳಿದ್ರಲ್ಲಿ ತಪ್ಪೇನಿದೆ? ನನ್ನ ಸೊಸೆನ ನಾನ್ ರೇಗಿಸ್ತಾ ಇದ್ದೀನಿ. ಏನ್ ಬೇಕಾದ್ರೂ ಹೇಳ್ತೀನಿ, ನೀನ್ ಯಾರೋ ಮಾತಾಡಕ್ಕೆ? ಏನಮ್ಮ ರಾಧಿಕಾ, ಅಷ್ಟು ಸಲಿಗೇನು ಈ ಅತ್ತೆಗಿರಲ್ವಾ? ಹೇಳು, ನಿನ್ನ ರೇಗ್ಸೋ ಹಕ್ಕಿಲ್ವಾ ನನಗೆ? ನಿಮ್ಗಲ್ದೆ ಇನ್ಯಾರಿಗಿರತ್ತೆ ತೊಟ್ಟತ್ತೆ? ಕೈ ಕೊಡಿ, ಅದ್ರಲ್ಲಿ ತಪ್ಪೇನಿದೆ? ನೀವೇನ್ ಹೇಳಿದ್ರು ಅದು ನಮ್ಮ ಒಳ್ಳೇದಕ್ಕೆ. ನಮ್ಗೆ ಅರ್ಥ ಆಗದೆ ಇರೋ ವಿಷಯನೂ ಅರ್ಥ ಆಗೋ ಹಾಗೆ ಹೇಳ್ತೀರಾ. ನಾವ್ ಏನ್ ಹೇಳಿದ್ರು ಅರ್ಥ ಮಾಡ್ಕೋತೀರಾ. ನಿಮ್ಮನ್ನ ನಾವ್ ಅರ್ಥ ಮಾಡ್ಕೊಳಲ್ವಾ ಹೇಳಿ? ಹೇ, ಸಾಕು ಸಾಕು ಸಾಕು, ಭಜನೆನ ಅಮ್ಮನವ್ರಿಗೆ ಹೇಳಿ. ಆಯ್ತಾಯ್ತು, ನಿಮ್ಮಿಬ್ರಲ್ಲೇ ಹೇಳ್ಕೋಬೇಡಿ. ಅಮ್ಮ ಭವಾನಿ, ಕಾಪಾಡಮ್ಮ. ಕ್ಷಮಿಸ್ಬಿಡ್ತಾಯಿ. ಅಮ್ಮ ಭವಾನಿ, ನಮ್ನ ಕ್ಷಮಿಸ್ಬಿಡಮ್ಮ ತಾಯಿ. ನೀವೇನು ಈ ವೇಷದಲ್ಲಿ? ನಾವು ಕೂಡ ವ್ರತದಲ್ಲಿ ಪಾಲ್ಗೊಳ್ತಾ ಇದ್ದೀವಿ. ಓ, ವಿಚಿತ್ರವಾಗಿದ್ಯಲ್ಲ. ನಾನೇನೋ ನನ್ ಗಂಡಂಗೋಸ್ಕರ ಮಾಡ್ತಿದ್ದೀನಿ, ಮತ್ತೆ ನೀವು? ನಾನು ನನ್ ಗಂಡಂಗೋಸ್ಕರ ಮಾಡ್ತಿದ್ದೀನಿ. ಮತ್ತೆ ನೀವ್ಯಾಕ್ ಮಾವ? ನಾನು ಅಕ್ಕನ್ಗೋಸ್ಕರ ಮಾಡ್ತಿದ್ದೀನಿ ಕೈಲಾಶ್. ಅಮ್ಮನ ಹತ್ರ ನಿಮ್ಗೆ ಆಯುರ್ ಆರೋಗ್ಯ ಕೊಡು ಅಂತ ನಾನು ಬೇಡ್ಕೋತಾ ಇದ್ದೀನಿ.
ಈ ತಾಯಿ ಆಶೀರ್ವಾದ ನಮ್ಮೆಲ್ರ ಮೇಲೂ ಇರ್ಲಿ ಅಂತ ಬೇಡ್ಕೊಂಡು ದೀಕ್ಷೆ ತಗೊಂಡಿದ್ದೀನಿ. ನಿಮ್ ಕೈಲಾಗತ್ತಾ? ಯಾಕೆ ಯಾಕಾಗಲ್ಲ? ದಿನಕ್ಕೊಂದ್ಸಲ ತಣ್ಣೀರ್ ಸ್ನಾನ ಮಾಡ್ಬೇಕು. ಮಾಡ್ತೀವಿ. ಯಾವ್ದಾದ್ರೂ ಒಂದ್ ಹೊತ್ತು ಮಾತ್ರ ತಿನ್ಬೇಕು. ಅದು ಕೂಡ ಹಾಲು ಹಣ್ಣು ಅಷ್ಟೇನೆ. ಆಯ್ತು, ತಿಂತೀವಿ. ಒಪ್ಪತ್ತು ತಿನ್ನೋದು ಅಂದ್ರೆ ನಿಮ್ ಥರ ಅಲ್ಲ. ಡಜನ್ ಹಣ್ಣು, ಲೀಟರ್ ಗಟ್ಲೆ ಹಾಲು ಕುಡಿಯೋದಲ್ವೇ ಅಲ್ಲ. ಯಾವುದೋ ಒಂದು ಹಣ್ಣು, ಸ್ವಲ್ಪ ಹಾಲು ಅಷ್ಟೇ. ಅಷ್ಟೇನಾ? ಹಾ, ಅಷ್ಟೇನಾ ಅಂತಿದ್ದೆ ಅಷ್ಟೇ. ನೆಲದ ಮೇಲೆ ಮಾತ್ರ ಮಲ್ಕೋಬೇಕು. ಮಲ್ಕೋತೀವಿ. ಸರಿ, ಇಷ್ಟ ಬಂದಂಗೆ ಮಾಡ್ಕೊಳ್ಳಿ. ರಾಧಿಕಾ, ಅಮ್ಮನವ್ರ ವ್ರತ ಶುರು ಮಾಡು. ಸರಿ ರೀ. ಒಂದೇ ಹಣ್ಣಂತೆ, ಒಂದೇ ಗ್ಲಾಸ್ ಹಾಲಂತೆ. ಚಿಕ್ಕಮ್ಮ, ಇವಳ ಕರ್ಮ ನಮ್ ತಲೆಗ್ ಬಂದಿದೆ. ಯಾಕೆ ಹೀಗಿದ್ಯಾ? ನಿಮ್ಗೆ ಯಾಕೆ ಕೋಪ ಬಂದಿದ್ಯಾ? ಬಂದಿದೆ. ಅದಕ್ಕೆ ಮತ್ತಿವಾಗ ಕೋಪ ಹೇಗೆ ಓಡಿಸೋದು? ಅವಾಗ್ಲೇ ಆ ಮಂತ್ರವಾದಿನ ಹೊಡೆದು ಆಚೆ ಹಾಕಿದ್ರಲ್ಲ, ಹಾಗೆ ನನ್ನ ಹೊಡೆದು ಆಚೆ ಹಾಕಿ. ಮಂತ್ರವಾದಿನ ಆಚೆ ಹೋಗ್ತಾರಂತೆ, ನನ್ನೂ ಕೂಡ ಆಚೆ ಹಾಕಿ. ನಾನೇ ಹೋಗ್ತೀನಿ ಇವಾಗ. ಅವನ ಬಗ್ಗೆ ಮಾತಾಡ್ಬೇಡ. ಅವನು ಓವರ್ ಆಕ್ಟಿಂಗು. ಅಷ್ಟಕ್ಕೂ ನಿನ್ನಲ್ಲ, ಆ ಮುದುಕಿನ ಅನ್ಬೇಕು. ಇಲ್ದಿರೋದ್ನೆಲ್ಲ ನಿನ್ ತಲೆಗೆ ತುಂಬ್ತಾಳೆ. ನೋಡ್ತಾ ಇರು, ಅವಳೇ ತಾನೇ ನಿನ್ ತಲೆ ಕೆಡ್ಸಿದ್ದು. ಅವಳನ್ನ ಹೀಗಲ್ಲ, ಇನ್ನೊಂಥರ ವಿಚಾರಿಸ್ಕೊತೀನಿ ನಾನು. ನೋಡ್ತಾ ಇರು. ಅವಳನ್ನ ಮಾತ್ರ ಬಿಡು. ಪ್ರಿಯಾ, ನಿನ್ನಲ್ಲ ಬಂಗಾರ. ಏ ಪ್ರಿಯಾ 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 ಪ್ರಿಯಾ, ನಿನ್ನಲ್ಲ. ನನ್ ಮಾತ್ ಕೇಳು ಪ್ರಿಯಾ, ಸುಮ್ನೆ ಇರು. ನನ್ ಮಾತ್ ಕೇಳು. ನಿನ್ನಲ್ಲ, ಒಂದ್ ನಿಮಿಷ. ನೀನಲ್ಲ ಬಂಗಾರ. ಪ್ರಿಯಾ ಪ್ರಿಯಾ, ಒಂದ್ ನಿಮಿಷ, ಒಂದೇ ಮಾತು. ಅಯ್ಯೋ ನನ್ ಬಂಗಾರ. ಪ್ರಿಯಾ, ಅಯ್ಯೋ ನನ್ ಮುದ್ದು ಮರಿ. ನಿನ್ನಲ್ಲಮ್ಮ. ಏ ಪ್ರಿಯಾ ಪ್ರಿಯಾ ಪ್ರಿಯಾ, ನಿನ್ನಲ್ಲ. ನೀವ್ ಆತರ ಗಾಳಿಯಲ್ಲಿ ಕೈ ಆಡಿಸ್ತಾ ಒಬ್ರೊಬ್ರೆ ಮಾತಾಡದೆ ಇದ್ದಿದ್ರೆ ನಾವ್ಯಾಕೆ ಇದೆಲ್ಲ ಮಾಡ್ತಿದ್ವಿ? ನಿಮ್ಗೆ ಏನಾಯ್ತು ಅಂತ ನಾನು ಎಷ್ಟು ಗಾಬರಿ ಆಗಿದೆ ಗೊತ್ತಾ? ನನಗೇನೂ ಆಗಿಲ್ಲ ಪ್ರಿಯಾ, ನೀನೇ ಸುಮ್ಮನೆ ಗಾಬರಿ ಮಾಡ್ಕೊಂಡೆ ಅಷ್ಟೇ. ನನ್ನ ಫ್ರೆಂಡ್ ಜೊತೆ ಬ್ಲೂಟೂತ್ ಹಾಕೊಂಡು ಫೋನಲ್ಲಿ ಮಾತಾಡ್ತಿದ್ದೆ. ಮೊದಲು ಈ ಬ್ಲೂಟೂತ್ ಕಂಡಿಡ್ದವ್ರನ್ನ ಹಾಕೊಂಡು ಚೊಚ್ಚಬೇಕು. ಅದು ಕಿವಿಯಲ್ಲಿರೋದು ನನಗೆ ಕಾಣಿಸ್ಲೇ ಇಲ್ಲ. ಆ ಥರ ನಿಮ್ಮಷ್ಟಕ್ಕೆ ನೀವೇ ಮಾತಾಡೋದು ನೋಡಿದ್ರೆ ಹುಚ್ಚು ಅನ್ಕೊಳ್ತಾರೆ. ಕೂಲ್ ಪ್ರಿಯಾ, ಟಾಪಿಕ್ ಎಲ್ಲಿಂದ ಎಲ್ಗೋ ಹೋಗ್ತಿದೆ. ನೀನ್ ಈ ಮೂಢನಂಬಿಕೆನೆಲ್ಲ ನಂಬಿ ಮಾಡರ್ನ್ ಟೆಕ್ನಾಲಜಿನ ಹಿಂಗ್ ಬೈದ್ರೆ ಹೆಂಗ್ ಹೇಳು? ಟೆಕ್ನಾಲಜಿ ಎಷ್ಟು ಮುಂದುವರೆದಿದ್ರು ಗಂಡ ಅನ್ನೋ ಎಮೋಷನ್ ಹೆಂಡತಿಗೆ ಯಾವತ್ತಿದ್ರು ಒಂದೇ ಪತಿರಾಯ್ರೆ. ಅದಕ್ಕೆಲ್ಲ ಅಪ್ಡೇಟ್ಸ್ ಇರಲ್ಲ. ಆದ್ರೆ ಅಪ್ ಟು ಡೇಟ್ ಫೀಲಿಂಗ್ಸ್ ಮಾತ್ರ ಇರುತ್ತೆ. ನಿಮ್ಗೇನಾದ್ರೂ ಆದ್ರೆ ನನಗೆ ತಡ್ಕೊಳಕ್ಕಾಗಲ್ಲ ಪತಿರಾಯ್ರೆ. ನಿಮ್ ವಿಷಯದಲ್ಲಿ ನಾನು ಸೆಂಟಿಮೆಂಟಲ್ ಫೂಲ್ ಅನ್ಕೊಂಡ್ರು ಪರವಾಗಿಲ್ಲ ಪತಿರಾಯ್ರೆ, ನಾನು ತಡ್ಕೊಳ್ತೀನಿ. ಆದ್ರೆ
ನಿಮ್ಮ ಹೆಂಡತಿಯಾಗಿ ನಿಮ್ಮನ್ನ ಕಾಪಾಡ್ಕೊಳ್ತೀನಿ, ಕಾಪಾಡ್ಕೊತೀನಿ. ಏ ಪ್ರಿಯಾ, ಏನಿದು ಚಿಕ್ಕ ಮಕ್ಳ ತರ? ಬರ್ಲಿ ಬಿಡಿ ಪತಿರಾಯ್ರೆ, ಕಣ್ಣೀರ್ ಬರ್ಲಿ ಬಿಡಿ. ಒಳಗಡೆ ಇರೋ ನೋವು ಸಂಕಟ ಆಚೆ ಬಂದ್ರೇನೆ ಮನ್ಸಿಗೆ ಹಗುರ ಆಗೋದಲ್ವಾ? ಪ್ರಿಯಾ, ಯಾಕೆಷ್ಟು ಬೇಜಾರು ಮಾಡ್ಕೊಂಡಿದ್ಯಾ? ಇದೆಲ್ಲ ತುಂಬಾ ಚಿಕ್ಕ ವಿಷಯ. ನಿಮಗ್ ಚಿಕ್ಕ ವಿಷಯ ಇರ್ಬೋದು, ನನಗಲ್ಲ ಪತಿರಾಯ್ರೆ, ಅಲ್ವೇ ಅಲ್ಲ. ನನಗ್ ನನ್ನ ಗಂಡಂಗಿಂತ ದೊಡ್ಡ ವಿಷಯ ಬೇರೆ ಏನೂ ಇಲ್ಲ. ನನ್ನ ಗಂಡ ನನಗ್ ಸ್ವಂತ, ನನ್ನ ಅವ್ರಿಗೆ ಮಾತ್ರ ಇರಬೇಕು. ಇಲ್ಲ ಅಂತ ಯಾರು ಹೇಳಿದ್ದು? ಯಾರು ಹೇಳಲಿಲ್ಲ, ಆದ್ರೆ ನಿಮ್ಮ ನೋಡಿದ್ರೆ ಹಾಗೆ ಅನ್ಸುತ್ತೆ. ನಿಮ್ಗೊಂದು ವಿಷಯ ಗೊತ್ತಾ? ನಾನು ಯಾವುದಕ್ಕೂ ಅಷ್ಟು ಆಸೆ ಪಡಲ್ಲ, ಆದರೆ ಆಸೆ ಪಟ್ಟ ಮೇಲೆ ಅದು ನಂದೇ ನಂದೇ. ಚಿಕ್ಕವಳಿರುವಾಗ ನಮ್ಮ ಅಪ್ಪ ಏನಾದರೂ ಕೊಡಿಸ್ಬೇಕಂದ್ರೆ ಮೊದಲು ಅಕ್ಕಂಗೆ ಕೊಡಿಸ್ತಿದ್ರು. ಯಾಕಂದ್ರೆ ನಾನೇನಾದ್ರೂ ಮೊದಲು ಸೆಲೆಕ್ಟ್ ಮಾಡಿದ್ರೆ ಅದನ್ನ ಯಾರಿಗೂ ಕೊಡ್ತಿರ್ಲಿಲ್ಲ ಅಂತ ಅವ್ರಿಗೆ ಗೊತ್ತು. ನಾನು ಕೂಡ ಅದಕ್ಕೆ ಅಕ್ಕನೇ ಮೊದಲು ಬಿಡ್ತಿದ್ದೆ. ಅದಾದ್ಮೇಲೆ ಅಕ್ಕ ಕೊಟ್ಟಿದ್ದನ್ನ ತಗೊಳ್ತಿದ್ದೆ. ಅದೇನೋ ಅಕ್ಕ ಏನ್ ಕೊಟ್ರೂ ನಂಗೆ ಇಷ್ಟ ಆಗ್ತಿತ್ತು. ಆದ್ರೆ ನಿಮ್ ವಿಷಯದಲ್ಲಿ ಮಾತ್ರನೇ ನಾನು ಬೇರೆ ಯಾರ ಒಪಿನಿಯನ್ನು ತಗೊಳ್ದೆ ನಿಮ್ಮನ್ನ ಇಷ್ಟಪಟ್ಬಿಟ್ಟೆ. ಅದಕ್ಕೆ ನಿಮ್ಗೇನಾದ್ರೂ ಆದ್ರೆ ನಾನು ತಡ್ಕೊಳ್ಳಲ್ಲ ಪತಿರಾರೆ. ನಿಮ್ಮನ್ನ ಯಾವ ಕಾರಣಕ್ಕೂ ನಾನು ಬಿಟ್ಕೊಡಲ್ಲ. ಅರ್ಥ ಆಯ್ತಾ ಪತಿರಾರೆ? ಅರ್ಥ ಆಯ್ತು. ನಿನ್ಗೇನ್ ಬೇಕು ಅಂತ ನಿಮ್ಮ ಅಕ್ಕಂಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಿಂಗೆ ಸೂಟ್ ಆಗೋದನ್ನೇ ಕೊಡ್ತಾಳೆ, ಕೊಟ್ಟಿದ್ದಾಳೆ ಕೂಡ. ನಮ್ಮ ಅಕ್ಕನ ಬಗ್ಗೆ ಅರ್ಥ ಆಗಿದೆ, ಆದ್ರೆ ನಾನು ನೋವು ಅರ್ಥ ಆಗಲ್ಲ ನಿಮ್ಗೆ ಅಲ್ಲ? ನಿಮ್ಮನ್ನು ಏಯ್, ನೀ ನನ್ನ ಹೆಂಡತಿಯಾಗಿ ಸಿಕ್ಕಿರೋದು ನನ್ನ ಅದೃಷ್ಟ. ನಿಜನ ಪತಿರಾಯ್ರೆ? ನೀನ್ ಎಷ್ಟು ದೊಡ್ಡ ಪೆದ್ದಿ ಅನ್ನೋದು ಎಷ್ಟು ಸತ್ಯನೋ ಇದೂ ಅಷ್ಟೇ ಸತ್ಯ. ನಿಜ ಅಲ್ವಾ? ಪತಿರಾಯ್ರೆ, ನಾನ್ ಮರ್ತು ಹೋಗಿದ್ದೆ. ನೀವಿವತ್ತು ಎಲ್ಲೇ ಹೋದ್ರು ಸಂಜೆ 7 ಗಂಟೆಗೆಲ್ಲ ಮನೆಗೆ ಬಂದ್ಬಿಡ್ಬೇಕು. ಯಾಕೆ? ನಿಮ್ಗೊಂದು ಸರ್ಪ್ರೈಸ್. ಹೌದಾ? ಏನದು? ಏನು ಅಂತ ಕೇಳ್ಬೇಡಿ, ಹೇಳಿರೋ ಟೈಮಿಗೆ ಬನ್ನಿ ಸಾಕು. ಓಕೆ? ಪ್ರಿಯಾ, ಹಸುವಾಗ್ತಿದೆ. ನಂಗೂ ಹಸುವಾಗ್ತಿದೆ, ನಡೀರಿ ಹೋಗೋಣ. ನಡಿ ನಡಿ. ಹಲೋ ಹಲೋ, ಯಾರ್ ನೀವು? ನನ್ನ ಯಾರು ಅಂತ ಕೇಳೋದಕ್ ಮೊದ್ಲು ನಿನ್ ಗಂಡನ್ನ ಯಾರು ಅಂತ ಕೇಳಿದ್ರೆ ನಿನ್ ಲೈಫಲ್ಲಿ ನಿಂಗೊಂದು ಕ್ಲಾರಿಟಿ ಇರ್ತಿತ್ತು. ರಾಂಗ್ ನಂಬರ್. 1 ನಿಮಿಷ ಪ್ರಿಯಾ. ನನ್ನ ಹೆಸರು ನಿಮಗೆ ಹೇಗೆ ಗೊತ್ತು? ಅಷ್ಟಕ್ಕೂ ಯಾರು ನೀವು? ನಾನ್ ಯಾರಂತ ಹೇಳಿದ್ರು ನಿಂಗೆ ಅರ್ಥ ಆಗಲ್ಲ. ಹೇಳೋದ್ರಿಂದ ನಿಂಗೆ ಯಾವ ಲಾಭನೂ ಇಲ್ಲ. ಏನ್ರಿ ಅದು? ತಲೆ ಬುಡ ಇಲ್ದೆ ಮಾತಾಡ್ತಿದ್ದೀರಾ? ನಾನೇನ್ ತಲೆ ಬುಡ ಇಲ್ದೆ ಮಾತಾಡ್ತಿಲ್ಲ. ನಿನ್ ಗಂಡನೇ ನಿನ್ ಕಣ್ಣಿಗೆ ಮಣ್ಣೆರ್ಚಿ ನಿನ್ ನಂಬಿಕೆಗೆ ಮೋಸ ಮಾಡ್ತಾ ಇದ್ದಾನೆ. ನನ್ ಗಂಡನ ಬಗ್ಗೆ ಮಾತಾಡಕ್ಕೆ ಎಷ್ಟು ಧೈರ್ಯ ನಿಮ್ಗೆ? ಮಾತಾಡಕ್ಕೆ ಬೇಕಾಗಿರೋದು ಧೈರ್ಯ ಅಲ್ಲ, ಸತ್ಯ ಪ್ರೂವ್ ಮಾಡಕ್ಕಿರೋ ಸಾಕ್ಷಿಗಳು. ಏನದು? ಲವ್ ಯು ಟು. ವಾಟ್? ಇದೇ ತಾನೆ ನಿನ್ ಗಂಡ ಹರಿದು ಬಿಸಾಕಿರೋ ಲೆಟರ್ನಲ್ಲಿ ಸಿಕ್ಕಿರೋ ವಿಷಯ. ಯಾರ್ ನೀವು? ಇನ್ನು ನೀನ್ ಯಾರು ಅಂತಾನೆ ಕೇಳ್ತಾ ಇರ್ತೀಯಾ? ನಿನ್ ಗಂಡ ಲೆಟರ್ನ ಯಾರಿಗೋಸ್ಕರ ಬರ್ದಿದ್ದ ಅಂತ ಕೇಳ್ತೀಯಾ ಅನ್ಕೊಂಡಿದ್ದೆ.
ಬರ್ತಿರೋದ್ ನಾನೇ ಅಂತ ಧೈರ್ಯವಾಗಿ ಒಪ್ಕೊಂಡಿದ್ದಾರೆ. ಅದನ್ ಯಾರಿಗ್ ಬರ್ತಿದ್ದಾರೆ ಅನ್ನೋದು ನನಗ್ ಬೇಕಾಗಿಲ್ಲ. ಯಾಕಂದ್ರೆ ನನ್ ಗಂಡನ ಮೇಲೆ ನನಗೆ ಪೂರ್ತಿ ನಂಬಿಕೆ ಇದೆ. ನಂಬಿಕೆ ನಂಬಿಕೆ ಆ ಮನುಷ್ಯ ನಿನ್ನಿಂದ ಏನೆಲ್ಲ ಮುಚ್ಚಿಟ್ಟಿದ್ದಾನೆ ಅಂತ ನಿಂಗೆ ಆದಷ್ಟು ಬೇಗ ಗೊತ್ತಾಗುತ್ತಮ್ಮ. ಏಯ್, ಹೆಂಗಿದೆ ಮೈಗೆ? ಈಗ ನಿನ್ ಫೋನ್ ಇಡ್ತೀಯಾ ಇಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡ್ಲಾ? ಕೊಟ್ರೆ ಹೋಗೋದು ನಿನ್ ಮಾನಾನೆ. ಯಾಕಂದ್ರೆ ನಾನು ಪ್ರೂಫ್ ಇಟ್ಕೊಂಡು ಮಾತಾಡ್ತಿದ್ದೀನಿ. ಸರಿ, ಅದೇನ್ ಪ್ರೂಫೋ ತೋರ್ಸು. ನಂಗದ್ರ ಅವಶ್ಯಕತೆ ಇಲ್ಲ ಪ್ರಿಯಾ. ನಿನ್ ಗಂಡ ಆ ಲೆಟರ್ನ ಹರಿದು ಬಿಸಾಕಿರೋ ತುಂಡು ತಗೊಂಡು ತೋರಿಸ್ದಾಗ್ಲೇ ನಿಜ ಹೇಳಲಿಲ್ಲ ತಾನೇ? ಅಷ್ಟು ಸಾಕು. ಸತ್ಯನ ಆವಾಗ್ಲೇ ಹೇಳಲಿಲ್ಲ, ಅದೇನೋ ಬೇರೆ ವಿಷಯ ಬಿಡು. ನಿಂಗೆ ನಿನ್ ಗಂಡನ ಮೇಲೆ ತುಂಬಾ ನಂಬಿಕೆ ಇರೋದ್ರಿಂದ ನಿಂಗೆ ಡೌಟ್ ಬಂದಿಲ್ಲ ಅಷ್ಟೇ. ನಿನ್ ಗಂಡಂಗೆ ಆ ಲೆಟರ್ ಸಿಕ್ದಾಗ್ಲೇ ಸತ್ಯ ಹೇಳ್ಬೋದಿತ್ತಲ್ಲ? ಯಾಕೆ ನೀನೇ ನೋಡಿ ಕೇಳೋವರೆಗೂ ಮುಚ್ಚಿಟ್ಟಿದ್ದ? ಅಂದ್ರೆ ನಿಂಗ್ ಗೊತ್ತಾಗ್ಬಾರ್ದು ಅಂತ ತಾನೇ? ಈ ವಿಷಯ ಎಲ್ಲ ನಿಂಗೆ ಹೇಗ್ ಗೊತ್ತು? ಕಣ್ಣಾರಿ ನೋಡಿರೋ ತರ ಹೇಳ್ತಿದ್ಯಾ? ನೋಡಿದೀನಿ, ಅದಕ್ಕೆ ಹೇಳ್ತಿರೋದು. ಆದ್ರೆ ಹೇಗ್ ನೋಡಿದೀನಿ? ನಾನ್ ಯಾರು ಅನ್ನೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ಬೇಡ. ನಿನ್ ಗಂಡನ್ ಲೈಫಲ್ಲಿದ್ದ ಆ ಹುಡುಗಿ ಯಾರು ಅಂತ ತಿಳ್ಕೊ. ನನ್ ಗಂಡನ್ ಲೈಫಲ್ಲಿ ಯಾರು ಇಲ್ಲ. ಹಲೋ 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 ಹಲೋ, ಹೇಳಿದ್ರು ಅಂತ ನಮ್ ಪತಿರಾಯರನ್ ಕೇಳಕ್ಕಾಗತ್ತಾ? ಅನ್ಮಾನ್ಸಕ್ಕಾಗತ್ತಾ? ಈ ಡೋಸ್ ಸಾಕಾಗಲ್ಲ. ನಂಬಿಕೆ ಬರ್ಬೇಕಂದ್ರೆ ಇನ್ನೊಂದು ಸ್ಟ್ರಾಂಗ್ ಡೋಸ್ ಕೊಡ್ಬೇಕಾಗತ್ತೆ. ನೀನೊಂದು ಕೆಲಸ ಮಾಡು. ಹಲೋ ಹಲೋ, ಯಾರು? ಹಾಯ್ ಮಿಸ್ಟರ್ ಕೈಲಾಶ್, ಹೌ ಆರ್ ಯು? ಫೈನ್. ಯಾರು ಮಾತಾಡ್ತಿರೋದು? ನಿನ್ನ ಫ್ರೆಂಡು ಕೈಲಾಶ್. ಫ್ರೆಂಡಾ? ಯಾರು ಗೊತ್ತಾಗ್ಲಿಲ್ಲ. ವಾಯ್ಸ್ ಮುಂಚೆ ಕೇಳ್ದಂಗಿಲ್ಲ. ವ್ಯಕ್ತಿನ ಕಂಡುಹಿಡಿಯೋದ್ರಲ್ಲಿ ನೀನು ಯಾವತ್ತೂ ವೀಕ್ ಅಲ್ವಾ ಬ್ರೋ? ಎಕ್ಸ್ಕ್ಯೂಸ್ ಮೀ? ಡೋಂಟ್ ವರಿ, ನನ್ನ ಕಂಡುಹಿಡಿಯಕ್ಕಾಗಲ್ಲ ಬಿಡು. ಯಾಕಂದ್ರೆ ನನಗೆ ನಿನ್ನ ಬಗ್ಗೆ ಗೊತ್ತು, ಆದರೆ ನನ್ನ ಬಗ್ಗೆ ನಿನಗೆ ಗೊತ್ತಿಲ್ವಲ್ಲ. ಪ್ಲೀಸ್ ಡೋಂಟ್ ವೇಸ್ಟ್ ಮೈ ಟೈಮ್. ನೀವು ನಿಮ್ಮ ಲೈಫ್ನೇ ವೇಸ್ಟ್ ಮಾಡ್ಕೋತಿದ್ದೀರಲ್ಲ ಸರ್. ನೋಡಿ, ನೋಡ್ದೆ, ನೋಡ್ತಾನೇ ಇದ್ದೀನಿ. ನೋಡ್ತಾ ಇರೋದ್ರಿಂದನೇ ಕಾಲ್ ಮಾಡಿದ್ದು. ಹಲೋ, ಏನಿದು ನ್ಯೂಸೆನ್ಸ್? ನ್ಯೂಸೆನ್ಸ್ ಅಲ್ಲ ಬ್ರೋ, ನಿನ್ ಸೆನ್ಸೇ ಅಲ್ಲಾಡುವಂಥ ವಿಷಯ ಒಂದಿದೆ ಹೇಳ. ಏನದು? ನೀನು ನಿನ್ನ ವೈಫ್ ವಿಷಯದಲ್ಲಿ ಖುಷಿಯಾಗಿಲ್ಲ, ಹೌದಾ? ಏಯ್, ಯಾರೋ ನೀನು? ನನ್ನ ವೈಫ್ ಬಗ್ಗೆನೇ ಮಾತಾಡ್ತಿದ್ಯಾ? ಕೋಪ ಬರ್ತಾ ಇದ್ಯಾ? ನಿಜ ಗೊತ್ತಾದ್ರೆ ಈ ಕೋಪ ನಿನ್ನ ಹೆಂಡತಿ ಮೇಲೂ ಬರುತ್ತೆ. ಏಯ್, ಜಾಸ್ತಿ ಮಾತಾಡ್ತಾ ಇದ್ಯಾ? ಏಯ್, ಇಡೋ ಫೋನು. ಜಾಸ್ತಿ ಆಗಿರೋದು ನಂಗಲ್ಲ ಬ್ರೋ, ನಿನ್ ವೈಫ್ಗೆ. ನೋಡು, ಇನ್ನೊಂದು ಶಬ್ದ ನನ್ನ ಹೆಂಡತಿ ಬಗ್ಗೆ ಬಂತು ಅಂದ್ರೆ ಮಾತಾಡ್ತೀನಿ ಬ್ರೋ, ಮಾತಾಡಬೇಕು. ಇಲ್ಲ ಅಂದ್ರೆ ನಿಂಗೆ ನಷ್ಟ ಆಗೋದು. ಏಯ್, ಕೊಂದಾಕ್ತೀನಿ. ಕೂಲ್ ಬ್ರೋ, ಕೂಲ್ ಕೂಲ್.
ಇದು ಕೋಪ ಮಾಡ್ಕೊಳ್ಳೋ ಟೈಮ್ ಅಲ್ಲ, ಇದು ಯೋಚನೆ ಮಾಡೋ ಟೈಮ್. ಯೋಚನೆ ಮಾಡಿ ನಿನ್ ಲೈಫಲ್ಲಿ ನಿರ್ಧಾರ ತಗೊಳ್ಳೋ ಟೈಮ್. ಏಯ್ ಯಾವನೋ ನೀನು? ವೆಲ್ ವಿಶಾರ್ ಅನ್ಕೋ, ನೀನು ಒಳ್ಳೇದಕ್ಕೋಸ್ಕರ ಓಡಾಡ್ತಾ ಇರೋನು. ನಿನ್ ವೈಫ್ಗೆ ಲವರ್ ಇರೋ ವಿಷಯ ನಿಂಗೆ ಗೊತ್ತಲ್ವಾ? ಆದ್ರೆ ಆ ಲವ್ವರ್ ಇನ್ನೂ ಅವಳ ಕಾಂಟ್ಯಾಕ್ಟ್ ಅಲ್ಲಿದ್ದಾನೆ ಅಂತ ನಿಂಗಿನ್ನೂ ಗೊತ್ತಿಲ್ಲ ಪಾಪ. ಏಯ್ ನಿಂದು ಜಾಸ್ತಿ ಆಯ್ತು. ನೀನ್ ಹೇಗಾದ್ರೂ ಅನ್ಕೋ ಬ್ರೋ, ಆದ್ರೆ ಇದೇ ಸತ್ಯ.